ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕಾಸ್24 ಅಲ್ಲಿ ಒಳ್ಳೆ ಆಫರಲ್ಲಿ ಕಾರ್ಗಳು ಕೊಡ್ತಿದ್ದಾರೆ ಕಣ್ರಿ. SUV ಮೇಳ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿಮಗೆ ಬೆಂಗಳೂರಲ್ಲಿ GT ಮಾಲಲ್ಲಿ SUV ಕಾರ್ಗಳೇ ತುಂಬಿರುತ್ತೆ. ಮಾರುತಿ ಸುಜುಕಿ ನಿಮಗೆಲ್ಲ ಕೂಡ ಗೊತ್ತೇ ಇರುತ್ತೆ, ತುಂಬಾ ಹೈ ಡಿಮ್ಯಾಂಡ್ ಕಾರ್ಗಳು ನಿಮಗೆ ಯಾವುದಪ್ಪ ಅಂದ್ರೆ ಎರ್ಟಿಗಾ ಇರ್ಬೋದು, ಬ್ರೆಜಾ ಇರ್ಬೋದು, ಎಸ್ ಕ್ರಾಸ್ ಇರ್ಬೋದು, ಈಗ ಪ್ರತಿಯೊಂದು ಗಾಡಿ ಕೂಡ ಸಿಗುತ್ತೆ. ಇಷ್ಟು ಮಾತ್ರ ಅಲ್ಲ, ಎಲ್ಲಾ ತರದ ಗಾಡಿಗಳು ಕೂಡ ಇಲ್ಲಿ ಇರುತ್ತೆ. ಬಟ್ ಇವತ್ತು ಯಾವ್ದು ಹೈ ಡಿಮ್ಯಾಂಡ್ ಇದೆ ಅಂತ ಗಾಡಿದ್ ಮಾತ್ರ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಎರ್ಟಿಗಾ ವೈಟ್ ಕಲರ್ ಗಾಡಿ ಇರುತ್ತೆ. ಇದು ಬಂದು KS01 ಅಂದ್ರೆ ನಿಮಗೆ ಬೆಂಗಳೂರು ನೋಂದಾಯ್ತಾ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ವೈಟ್ ಕಲರ್ ಗಾಡಿ ಇರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್. ಪೂರ್ತಿ ಕಾರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಸೊ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಾವು ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ ಕಾಸ್24 ಯಾರ್ಡಲ್ಲಿ ಇರುವಂತ ಕಾರ್ ಇದಾಗಿರುತ್ತೆ. ನಮ್ಮ ಜೊತೆ ಸರ್ ಕೂಡ ಇದ್ದಾರೆ. ಸರ್ ಇದ್ರ ಬಗ್ಗೆ ಡೀಟೇಲ್ ಅಂತ ಹೇಳೋದಾದ್ರೆ ಮಾಡೆಲ್ ಯಾವುದು ಸರ್ ಇದು? ಸರ್ 2016 ಮಾಡೆಲ್ ಎರ್ಟಿಗಾ VDI SHVS ಟೆಕ್ನಾಲಜಿ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಸುಜುಕಿ ಗಾಡಿ 94,000 ಓಡಿದೆ ಸರ್. 8,15,000 ರೂಪಾಯಿ ಕಸ್ಟಮರ್ಗೆ ಮಾರ್ಕೆಟ್ ಅಲ್ಲಿ ರೇಟ್ ಇರೋದು. ನಮ್ದು ಡಿಸ್ಕೌಂಟ್ ಹೋಗಿ 7,99,000 ರೂಪಾಯಿ ಆಗುತ್ತೆ ಸರ್. ಓಕೆ, 7,99,000 ಅಂದ್ರೆ 7,99,000 ಇರುತ್ತೆ. VDI ಅಂದ್ರೆ ನಿಮಗೆ ಡೀಸೆಲ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ 18-20+ ನೀವು ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕೂ ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗ್ಬೋದು. ಕಾಸ್24 ಅಪ್ಲಿಕೇಶನ್ಗೆ ನೀವು ಏನಾದರೂ ಲಾಗಿನ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲಾನು ಕೂಡ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಈ ಕಾರ್ಗೆ ಗಾಡಿಗೆ ಎಷ್ಟು ನಿಮಗೆ ಡೌನ್ ಪೇಮೆಂಟ್ ಇರುತ್ತೆ ಮತ್ತೆ ಪ್ರತಿ ತಿಂಗಳ ನಿಮಗೆ EMI ಎಷ್ಟಿರುತ್ತೆ ಅಷ್ಟು ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಮಾರುತಿ ಸುಜುಕಿ ಬ್ರೆಜಾ ಇದು ಕೂಡ ತುಂಬಾ ಹೈ ಡಿಮ್ಯಾಂಡ್ ಗಾಡಿ. ಅಂತದ್ರಲ್ಲಿ ಇದು ZDI ಅಂದ್ರೆ ನಿಮಗೆ ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಇರುತ್ತೆ. ಅಲೋವಿಲ್ಸ್ ಇರುತ್ತೆ. ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಆಂಟಿ-ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಆದ್ರಿಂದ ಇದರಲ್ಲೂ ಕೂಡ ನೀವು 18-20+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ತುಂಬಾನೇ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ನಿಮಗೆ ಗಾಡಿಗಳು ಬೇಕಾದ್ರೆ ಮಾರುತಿ ಸುಜುಕಿ ಟಾಪ್ 1 ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದು ಮಾಡೆಲ್ ಸರ್ 2016 ಮಾಡೆಲ್ ಡೀಸೆಲ್ ಗಾಡಿ 91,000 ಓಡಿದೆ. ಫಸ್ಟ್ ಓನರ್ ಗಾಡಿ ZDI. ಓಕೆ, ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಏನ್ ಹೇಳ್ತೀವಿ ಸರ್ ಪ್ರೈಸ್ ಇದು? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 8,15,000 ಹೋಗುತ್ತೆ. ನಾವು ನಿಮಗೆ 7,60,000 ರೂಪಾಯಿ ಕೊಡ್ತಾ ಇದೀವಿ. ಓಕೆ, 7,60,000 7,60,000 ಈ ಗಾಡಿಗೆ ಹೇಳ್ತಿದ್ದಾರೆ. ನಿಮಗೆ ಆಫರ್ ಪ್ರಯುಕ್ತ ನಿಮಗೆ 10% ಡಿಸ್ಕೌಂಟ್ ಕೂಡ ಇರುತ್ತೆ. ನೀವು ಇಲ್ಲಿ ಚೆಕ್ ಇನ್ ಆಗಿ ನಿಮ್ಮ ಒಂದು ಆಫರ್ ಏನಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಅಥವಾ ಕಾಸ್24 ಅಪ್ಲಿಕೇಶನ್ ಲಾಗಿನ್ ಆದ್ರೂ ಕೂಡ ನಿಮಗೆ ಪ್ರತಿಯೊಂದು ವೆಹಿಕಲ್ಸ್ ಡೀಟೇಲ್ಸ್ ಸಿಗುತ್ತೆ. ಇವ್ರದ್ದು ಇನ್ಸ್ಪೆಕ್ಷನ್ ರಿಪೋರ್ಟ್ ಕೂಡ ಇರುತ್ತೆ. ಅಂದ್ರೆ ನಿಮಗೆ ಎಲ್ಲಿ ಡೆಂಟ್ ಆಗಿದೆ, ಸ್ಕ್ರಾಚ್ ಆಗಿದೆ ಎಲ್ಲಾನು ಕೂಡ ನೀವು ಕಾಸ್24 ಅಪ್ಲಿಕೇಶನ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಈ ಗಾಡಿ ಯಾರು ಗೊತ್ತಿಲ್ಲ ಹೇಳಿ, ನೋಡಿದಾಗಲೇ ಗೊತ್ತಾಗಿರುತ್ತೆ. ಮಹೇಂದ್ರ ಥಾರ್, ಅದು ಕೂಡ 4x4. ಇದು ಬಂದು ನಿಮಗೆ ಸಾಫ್ಟ್ ಟಾಪ್ ಜೊತೆ ಇರುತ್ತೆ. ನೀವು ನೋಡ್ತಾ ಬರ್ಬೋದು ಪೂರ್ತಿ ಥಾರ್ ಯಾವ ರೀತಿ ಇರುತ್ತೆ ಅಂತ. ಅಲೋವಿಲ್ಸ್ ಎಲ್ಲಾನು ಕೂಡ ಇದ್ರಲ್ಲಿ ಕಾಮನ್ ಆಗಿರುತ್ತೆ. ಇದ್ರ ಫೀಚರ್ಸ್ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಇದು ಬಂದು ನಿಮಗೆ KS05 ಅಂದ್ರೆ ಲೋಕಲ್ ಬೆಂಗಳೂರು ನೋಂದಾಯ್ತು ಅಂದ್ರೆ ಲೋಕಲ್ ಬ್ಯಾಂಗ್ಳೂರ್ ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಗಾಡಿ ಕೂಡ ಕಲರ್ ಕೂಡ ನೀವು ನೋಡ್ತಾ ಬರ್ಬೋದು, ಸ್ವಲ್ಪ ಯುನಿಕ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದು ಮಾಡೆಲ್ ಸರ್ ಮಹೇಂದ್ರ ಥಾರ್ 2021 ಮಾಡಲು ಫಸ್ಟ್ ಓನರ್ ಗಾಡಿ, ಬರೀ 54,000 ಓಡಿದೆ. ಓಕೆ, LX ವರ್ಷನ್ 4 ವೀಲ್ ಡ್ರೈವ್, AT ಕನ್ವರ್ಟಬಲ್ ಮೋಡ್ ಇದು ಸರ್. ನಿಮಗೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 15 ಲಕ್ಷ ಇದೆ. ನಾವು ಡಿಸ್ಕೌಂಟ್ ಹೋಗಿ 14,66,000 ರೂಪಾಯಿ ಮಾಡ್ಕೊಡ್ತೀವಿ. ಓಕೆ, 14,66,000. ಹೌದು ಸರ್. ಇದು ಕೂಡ ನಿಮಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಆಗ್ಬೋದು, 0 ಡೌನ್ ಪೇಮೆಂಟ್ ಅಲ್ಲೂ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು, ಪ್ರತಿ ತಿಂಗಳ EMI ಎಷ್ಟು ಅಂತ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ಕಾಸ್24 ಅಪ್ಲಿಕೇಶನ್ಗೆ ಚೆಕ್ ಇನ್ ಆಗಿ ನೀವು ಅಲ್ಲೂ ಕೂಡ ಚೆಕ್ ಮಾಡಬಹುದು. XUV 500 ಅದ್ರೂ ಕೂಡ ಇದು W7 ವೇರಿಯಂಟು. ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟ್, ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲಾನು ಕೂಡ ಇರುವಂಥ ಗಾಡಿ ಇದು. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ತುಂಬಾನೇ ಕ್ಲಾಸ್ ಕಂಡೀಷನ್ ಇರುತ್ತೆ. ಮತ್ತೆ ಇದು ಬಂದು ವೆಹಿಕಲ್ ನಂಬರ್ ನೀವು ನೋಡ್ತಾ ಇರ್ಬೋದು, ಇದು ಬಂದು KS05 ಅಂದ್ರೆ ಇದು ಕೂಡ ನಿಮಗೆ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಮತ್ತೆ ತುಂಬಾನೇ ಕಡಿಮೆ ಓಡಿರುವಂಥ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ಮಾಡೆಲ್ ಇದು ಸರ್ 2020 ಮಹೇಂದ್ರ XUV 500 W7 ವರ್ಷನ್, ಬರೀ 18,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ. ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 15,15,000 ರೂಪಾಯಿ ಇದೆ. ಡಿಸ್ಕೌಂಟ್ ಹೋಗಿ ನಮ್ಮ ಹತ್ರ 14,45,000 ರೂಪಾಯಿ ಆಗುತ್ತೆ. ನಿಮಗೆ ಇದಕ್ಕೂ ಲೋನ್ಗೆ ಸಿಗುತ್ತೆ ಸರ್. ಓಕೆ, 14,45,000 ಅಂದ್ರೆ 14,45,000 ಹೇಳ್ತಿದ್ದಾರೆ. ಸೊ ಇದು ಬಂದು ಕಾಸ್24 ಅಲ್ಲಿ ಇರುವಂಥ ಪ್ರೈಸು. ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆದರೆ ನಿಮಗೆ ಎಕ್ಸ್ಟ್ರಾ 10% ಕೂಡ ಸಿಗುತ್ತೆ. ಕಾಸ್24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ವೆಹಿಕಲ್ ನಂಬರ್ನು ಕೂಡ ನೀವು ಸರ್ಚ್ ಮಾಡ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಹೈಬ್ರಿಡ್ ಟೆಕ್ನಾಲಜಿ ಇರುವಂಥ ಎಕ್ಟರ್ ಕೂಡ ಇವ್ರ ಹತ್ರ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಅಲ್ಲಿ ಗಾಡಿ ಇರುತ್ತೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ. ನಿಮಗೆ ಫ್ರಂಟ್ ಲುಕ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಗಾಡಿ ಯಾವ್ದು ಇದು ಅಂತ. MG ಎಕ್ಟರ್ K53 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ನಾವು ಫೀಚರ್ಸ್ ಏನೇನಿದೆ ಅಂತ ಹೇಳ್ಕೊಂಡು ಹೋದ್ರೆ ಸೊ ಅದಕ್ಕೆ ಗಂಟೆ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ಅಷ್ಟೊಂದು ಫೀಚರ್ ಪ್ಯಾಕ್ಟ್ ಕಾರ್ಗಳು ಇವಾಗಿರುತ್ತೆ. ಮತ್ತೆ ಇವೆಲ್ಲನೂ ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಇರುವಂಥ ಕಾರ್ಗಳು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇದ್ರದ್ದು ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ ಸರ್. ಇದು ಮಾಡೆಲ್ ಇದು
ಸರ್ 2020 MG ಹೆಕ್ಟರ್ ಶಾರ್ಪ್ ಎಡಿಷನ್ ವೆಹಿಕಲ್ ಇದು ಹೈಬ್ರಿಡ್ ಟೆಕ್ನಾಲಜಿ ಇದೆ 1.5 ಲೀಟರ್ ಪೆಟ್ರೋಲ್ ಗಾಡಿ 39,000 ಹೊಡಿದೆ ಸರ್ ಫಸ್ಟ್ ಓನರ್ ಗಾಡಿ ಮಾರ್ಕೆಟ್ ಅಲ್ಲಿ 15,50,000 ಹೋಗ್ತಾ ಇದೆ ಇದು ಡಿಸ್ಕೌಂಟ್ ಹೋಗಿ ನಿಮಗೆ 14,93,000 ರೂಪಾಯಿ ಆಗುತ್ತೆ ಸರ್ ಓಕೆ 14,93,000 ಅಂದ್ರೆ 14,93,000ಗೆ ನಿಮಗೆ ಇದು ಕೂಡ ಸಿಗುತ್ತೆ ಮತ್ತೆ ನಿಮಗೆ ಇದು ಕೂಡ 0 ಡೌನ್ ಪೇಮೆಂಟ್ ಎಲ್ಲ ಆಗ್ಬೋದು ಅಥವಾ ಕಡಿಮೆ ಡೌನ್ ಪೇಮೆಂಟ್ ಎಲ್ಲ ಆಗ್ಬೋದು ಸೊ ನಿಮ್ಮ ಒಂದು Cars24 ಅಪ್ಲಿಕೇಶನ್ ಏನಿರುತ್ತೆ ಅದಕ್ಕೆ ಲಾಗಿನ್ ಆಗಿ ನಿಮ್ಮ ಒಂದು ಪ್ರೊಫೈಲ್ನ ನೀವು ಅಪ್ಡೇಟ್ ಮಾಡಿದಾಗ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಲ್ಲಿ ಸಿಗುತ್ತೆ ಎಷ್ಟು ಡೌನ್ ಪೇಮೆಂಟ್ ಮತ್ತು ಪ್ರತಿ ತಿಂಗಳ ಮಾಸಿಕ ಕಂತು ಅಂದರೆ EMI ಅಂತ ಏನು ಹೇಳ್ತೀವಿ ಅದೆಷ್ಟಿರುತ್ತೆ ಅದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಎಲ್ಲ ಗಾಡಿ ತೋರಿಸ್ತಾ ಇದೀವಿ Hyundai Creta ತೋರಿಸಿಲ್ಲ ಅಂದರೆ ಇದಕ್ಕೆ ಅಂತ ಇರೋ ಫ್ಯಾನ್ಸು ತುಂಬಾ ಬೇಜಾರು ಮಾಡ್ಕೋತೀರಾ ಸೊ ಅದಕ್ಕೋಸ್ಕರ ಇವತ್ತು Hyundai Creta ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಆಗ್ಬೋದು ಇದು ಬಂದು EX ವೇರಿಯಂಟ್ ಅಲ್ಲ ಇದು EX ವರ್ಷನ್ ಓಕೆ ಪೆಟ್ರೋಲ್ ವೇರಿಯಂಟ್ ಓಕೆ ಪೆಟ್ರೋಲ್ ವೇರಿಯಂಟ್ K05 ಅಂದರೆ ಬೆಂಗಳೂರು ನೋಂದಾಯಿತ ವೆಹಿಕಲ್ ಇದಾಗಿರುತ್ತೆ ಗಾಡಿ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಸೊ ನಾನು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ 2017 Hyundai Creta E+ ವರ್ಷನ್ 1.6 ಲೀಟರ್ ಪೆಟ್ರೋಲ್ ಗಾಡಿ ಮ್ಯಾನುವಲ್ ಗಿರ್ ಬಾಕ್ಸ್ 55,000 ಹೊಡಿದೆ ಫಸ್ಟ್ ಓನರ್ ಗಾಡಿ 8,90,000 ಇದೆ ಮಾರ್ಕೆಟ್ ರೇಟು ಡಿಸ್ಕೌಂಟ್ ಹೋಗಿ 8,54 ಆಗುತ್ತೆ ಸರ್ ಲೋಯೆಸ್ಟ್ ಪ್ರೈಸ್ 8,54 ಅಂದರೆ 8,54,000ಗೆ ನಿಮ್ಗೆ ಈ ಕ್ರೆಟಾ ಸಿಗುತ್ತೆ ನಿಮಗೆ ಡೌನ್ ಪೇಮೆಂಟು 0 ಡೌನ್ ಪೇಮೆಂಟ್ಗೂ ಆಗ್ಬೋದು ಇಲ್ಲ 10,000 ಡೌನ್ ಪೇಮೆಂಟ್ಗೂ ಆಗ್ಬೋದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗುತ್ತೆ Cars24 ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರೊಫೈಲ್ ನೀವು ಅಪ್ಡೇಟ್ ಮಾಡಿದಾಗ ನಿಮಗೆ ಅದರದ್ದು ಕೂಡ ಡೀಟೇಲ್ ನಿಮಗೆ ಸಿಗುತ್ತೆ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅಂದರೆ ಟಾಟಾ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಟಾಟಾ ಪಂಚ್ ತುಂಬ ಜನ ನಾನು ಕಮೆಂಟ್ ಮಾಡ್ತಾ ಇದ್ದೀರಿ ಸರ್ ಟಾಟಾ ಪಂಚ್ ಎಲ್ಲಾದರೂ ಸಿಗುತ್ತಾ ಅಂತ ನೀವು ನೋಡ್ತಾ ಇರ್ಬೋದು Cars24 ಟಾಟಾ ಪಂಚ್ ಕೂಡ ಇರುತ್ತೆ K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ವಿತ್ ನಿಮಗೆ ಅಲೋವಿಲ್ಸ್ ಬರುತ್ತೆ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ನಮಗೆ ಪೂರ್ತಿ ಗಾಡಿ ಕೂಡ ಫ್ರಂಟ್ ಟುಕಲ್ ತೋರಿಸ್ಕೊಡ್ತಾ ಇದ್ದೀವಿ ಮತ್ತು ಇದು ಬಂದ್ಬಿಟ್ಟು 50 ಲ್ಯಾಕ್ ಕಾರ್ಸು ಟಾಟಾದವ್ರು ಮಾಡಾದ್ಮೇಲೆ ಮಾಡಿರೋಂಥ ಟಾಟಾ ಪಂಚ್ ಇದು ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ ಏರ್ ಬ್ಯಾಗು ABS ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲನೂ ಕೂಡ ಇರುವಂಥ ಗಾಡಿ ಇದು ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಸರ್ 2023 ಟಾಟಾ ಪಂಚ್ ವರ್ಷನ್ ಕ್ರಿಯೇಟಿವ್ ವರ್ಷನ್ ಆಟೋ ಗೇರ್ ಶಿಫ್ಟ್ 1.2 ಲೀಟರ್ RTN ವರ್ಷನ್ ಡ್ಯೂಯಲ್ ಟೋನ್ ಇದೆ 2 ಕಲರ್ ಇದೆ ಗಾಡಿಯಲ್ಲಿ ಆಟೋ ಸೊ ಬರೀ 1,800 ಕಿಲೋಮೀಟರ್ ಓಡಿರೋ ಗಾಡಿ ಸೊ ಫಸ್ಟ್ ಓನರ್ ಗಾಡಿ ಪೆಟ್ರೋಲ್ 10 ಲಕ್ಷ ಇದೆ ಮಾರ್ಕೆಟ್ ಪ್ರೈಸ್ 9,73,000 ಸಿಗ್ತಾ ಇದೆ ಸೊ ವೇಟಿಂಗ್ ಪೀರಿಯಡ್ ಇಲ್ಲ ಗಾಡಿ ಇಮಿಡಿಯೇಟ್ ಸಿಗ್ತಾ ಇದೆ ನೀವು ಹೊಸ ಕಾರ್ಗೆ ಹೋದ್ರೆ ಮಿನಿಮಮ್ 6 ಮಂತ್ ವೇಟಿಂಗ್ ಪೀರಿಯಡ್ ಇರುತ್ತೆ ಇದು ಗಾಡಿ ಇಮಿಡಿಯೇಟ್ ಸಿಗ್ತಾ ಇದೆ ಓಕೆ 9,73,000 9,73,000 ಓಕೆ 9,73,000ಗೆ ನಿಮಗೆ ಟಾಟಾ ಪಂಚ್ ಸಿಗುತ್ತೆ ಸೊ ಮೈಲೇಜ್ ಎಲ್ಲ ನಿಮಗೆ ಗೊತ್ತು 17-18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ ಇದಕ್ಕೂ ಕೂಡ ಅಷ್ಟೇ ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲೂ ಆಗ್ಬೋದು 0 ಡೌನ್ ಪೇಮೆಂಟಲ್ಲೂ ಆಗ್ಬೋದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಮತ್ತು EMI ಎಷ್ಟಾಗುತ್ತೆ ಅಂತ ತಿಳ್ಕೊಬೇಕಂದ್ರೆ Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ಇದ್ರ ಬಗ್ಗೆ ಕೂಡ ನೀವು ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ ಟಾಟಾ ಪಂಚ್ ತೋರಿಸೋ ಈಗ ಟಾಟಾ ನೆಕ್ಸಾನ್ ಅದು ಕೂಡ ನಿಮಗೆ ವಿತ್ ಸನ್ ರೂಫ್ ಸೂರ್ಯ ಚಾಮಣಿ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ ಆ ಸನ್ ರೂಫ್ ಇರುವಂಥ ಗಾಡಿ ಕೂಡ ಇವ್ರ ಹತ್ರ ಇರುತ್ತೆ ಅದು ಕೂಡ ವೈಟ್ ಕಲರ್ ಗಾಡಿ ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ಒಳ್ಳೆ ಸೇಫ್ಟಿ ರೇಟಿಂಗ್ ಇರುವಂಥ ಟಾಟಾ ಅವರ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ K53 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ತುಂಬಾ ಕಡಿಮೆ ಓಡಿರುತ್ತೆ ಅಲೋವಿಲ್ಸ್ ಇರ್ಬೋದು ಏರ್ ಬ್ಯಾಗು ABS ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಮಿರರ್ ಅಡ್ಜಸ್ಟ್ಮೆಂಟ್ ಇವೆಲ್ಲನೂ ಕೂಡ ಇರುವಂಥ ಒಳ್ಳೆ ಫೀಚರ್ ಕಾರ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಇದ್ರ ಬಗ್ಗೆ ಡೀಟೇಲು ಸರ್ 2022 ಟಾಟಾ ನೆಕ್ಸಾನ್ XZA ಪ್ಲಸ್ HS ವರ್ಷನ್ ಪೆಟ್ರೋಲ್ ಆಟೋಮೆಟಿಕ್ ಬರೀ 11,000 ಹೊಡಿದೆ ಸರ್ ಸೆಕೆಂಡ್ ಓನರ್ ಗಾಡಿ ಮಾರ್ಕೆಟ್ ಅಲ್ಲಿ 12,50,000 ರೂಪಾಯಿ ಇದೆ ಡಿಸ್ಕೌಂಟ್ ಹೋಗಿ 12,22,000 ರೂಪಾಯಿಗೆ ಮಾಡ್ಕೊಡ್ತಾ ಇದೀವಿ NCAP ರೇಟಿಂಗ್ ಆಲ್ಮೋಸ್ಟ್ 5 ಸ್ಟಾರ್ ಇದೆ ಸರ್ ಇಮಿಡಿಯೇಟ್ ಸಿಗ್ತಾ ಇದೆ ಕಾರ್ ಇದು ಓಕೆ 12,22,000 12,22,000 ಈ ಗಾಡಿಗೆ ಒಂದು ಪ್ರೈಸ್ ಇರುತ್ತೆ ಸೊ ಲೋನ್ ಎಷ್ಟಾಗುತ್ತೆ ಡೌನ್ ಪೇಮೆಂಟ್ ಎಷ್ಟು ಪ್ರತಿ ತಿಂಗಳು EMI ಎಷ್ಟು ಇವೆಲ್ಲನೂ ಕೂಡ ಡೀಟೇಲ್ಸ್ ಬೇಕಾದ್ರೆ Cars24 ಅಪ್ಲಿಕೇಶನ್ಗೆ ನೀವು ಲಾಗಿನ್ ಆಗಿ ಸೊ ಇದರದೆಲ್ಲ ಡೀಟೇಲ್ಸ್ ಕೂಡ ನೀವು ಚೆಕ್ ಮಾಡ್ಬೋದು ರೆನಾಲ್ಟ್ ಡಸ್ಟರ್ RXE ವೇರಿಯಂಟ್ ಡೀಸೆಲ್ ಗಾಡಿ ಇದಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ ಇವ್ರ ಹತ್ರ ತುಂಬಾ SUV ಕಲೆಕ್ಷನ್ಸ್ ಇರುತ್ತೆ ಬಟ್ ನಾವು ಕೆಲವೊಂದರಲ್ಲಿ ಒಂದೊಂದು ಗಾಡಿಗೆ ಮಾತ್ರ ನಾವು ಡೀಟೇಲ್ ತಿಳಿಸ್ಕೊಡ್ತಾರಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಕೂಡ ನಾವು ತಿಳಿಸ್ಕೊಡ್ತೀವಿ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ 2014 ರೆನಾಲ್ಟ್ ಡಸ್ಟರ್ 85 PS RXE ಡೀಸೆಲ್ ಗಾಡಿ ಅಡ್ವೆಂಚರ್ ವರ್ಷನ್ ಗಾಡಿ ಮ್ಯಾನುವಲ್ ಗೇರ್ ಬಾಕ್ಸ್ 90,000 ಹೊಡಿದೆ ಫಸ್ಟ್ ಓನರ್ ಗಾಡಿ ನಿಮಗೆ ಮಾರ್ಕೆಟ್ ಅಲ್ಲಿ 6,50,000 ಆಗ್ತಾ ಇದೆ ಡಿಸ್ಕೌಂಟ್ ಹೋಗಿ 6,27,000 ಸಿಗ್ತಾ ಇದೆ ಸರ್ 6,27,000 6,27,000ಗೆ ನಿಮ್ಗೆ ಈ ಡಸ್ಟರ್ ಕೂಡ ಸಿಗುತ್ತೆ ಹೇಗೆ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಸಿಗ್ಬೋದು ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲೂ ಸಿಗ್ಬೋದು ಎಲ್ಲನೂ ಕೂಡ ನೀವು ಚೆಕ್ ಮಾಡಬೇಕಾದ್ರೆ Cars24 ಅಪ್ಲಿಕೇಶನ್ಗೆ ನೀವು ಲಾಗಿನ್ ಆಗಿ ನೀವೆಲ್ಲ ಡೀಟೇಲ್ಸ್ ಕೂಡ ನೀವು ಅಲ್ಲಿ ಚೆಕ್ ಮಾಡ್ಬೋದು ಕಿಯಾ ಸಾನೆಟ್ ತುಂಬ ಜನ ಕೇಳ್ತಿರ್ತೀರಾ ಸರ್ ನನಗೆ ಕಿಯಾದ ಗಾಡಿಗಳಿದ್ರೆ ಹೇಳಿ ಅಂತ ಅಂಥದ್ರಲ್ಲಿ ನೀವು ನೋಡ್ತಾ ಇರ್ಬೋದು ನ್ಯೂ ಶೇಪ್ ನ್ಯೂ ಮಾಡೆಲ್ ವೆಹಿಕಲ್ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ನಿಮಗೆ ಅಲೋವಿಲ್ಸ್ ಇರುತ್ತೆ ಏರ್ ಬ್ಯಾಗು ABS ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇವೆಲ್ಲನೂ ಕೂಡ ತುಂಬಾ ಕಾಮನ್ ಫೀಚರ್ಸ್ ಇರುತ್ತೆ ಈ ಗಾಡಿಗಳಲ್ಲಿ ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಗಾಡಿ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಸರ್ 2021 ಕಿಯಾ ಸಾನೆಟ್ GTX ಪ್ಲಸ್ 1 ಲೀಟರ್ DCT ಟೆಕ್ನಾಲಜಿ ಆಟೋಮೆಟಿಕ್ ಇದೆ ಡ್ಯೂಯಲ್ ಟೋನ್ ಇದೆ 2 ಕಲರ್ ಗಾಡಿ ಬರೀ 32,000 ಹೊಡಿದೆ ಫಸ್ಟ್ ಓನರ್ ಗಾಡಿ ಪೆಟ್ರೋಲ್
12,92,000 ರೂಪಾಯಿ ಆಗುತ್ತೆ ಸರ್ ನಿಮಗೆ. 12,92,000. ಹೌದು ಸರ್. 12,92,000 ನಿಮಗೆ ಕಿಯಾ ಸಾನೆಟ್ಗೆ ಇರುತ್ತೆ. ಇದು ಕೂಡ ಅಷ್ಟೇ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಅಂದರೆ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಆಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲೂ ಆಗ್ಬೋದು. ಇವೆಲ್ಲನೂ ಕೂಡ ನೀವು ಚೆಕ್ ಮಾಡಬೇಕಾದ್ರೆ Cars24 ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ಮಾರುತಿ ಸುಜುಕಿ ಬ್ರೆಜಾ ನೀವು ನೋಡ್ತಾ ಇರ್ಬೋದು, ಇದ್ದೇನೆ ಒಂದು ತೋರಿಸಿದ್ದು, ಇವಾಗ ಮತ್ತೊಂದು ಗಾಡಿ ತೋರಿಸ್ತಾ ಇದೀವಿ ಯಾಕಂದರೆ ತುಂಬ ಜನ ಕೇಳೋದ್ರಿಂದ. ಸೊ ಇದು ಬಂದು ನಿಮಗೆ KA05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದು ZXi ಪ್ಲಸ್ ಅಂದರೆ ಪೆಟ್ರೋಲಲ್ಲೇ ನಿಮಗೆ ಕಂಪ್ಲೀಟ್ ಟಾಪ್ ಎಂಡ್, ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಇರುವಂಥ ಗಾಡಿ. ನಿಮಗೆ ಅಲೋವಿಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟು ಕೂಡ ಇರುತ್ತೆ. ಇಷ್ಟು ಕೂಡ ಇರುವಂಥ ಗಾಡಿ ಇದು. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 16+ ಮೈಲೇಜ್ನು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ನಿಮ್ಗೆ ಇನ್ನೂ ಒಳ್ಳೆ ಮೈಲೇಜು ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 2020 ಮಾರುತಿ ವಿಟಾರಾ ಬ್ರೀಜಾ ZXi ಪ್ಲಸ್ ಆಟೋಮೆಟಿಕ್ SHVS ಟೆಕ್ನಾಲಜಿ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಸುಜುಕಿ ಬರೀ 50,000 ಓಡಿದೆ. ಫಸ್ಟ್ ಓನರ್ ಗಾಡಿ, ಪೆಟ್ರೋಲ್. ನಿಮಗೆ 10 ಲಕ್ಷ ಮಾರ್ಕೆಟ್ ಪ್ರೈಸ್ ಇದೆ. ನಿಮಗೆ ಡಿಸ್ಕೌಂಟ್ ಹೋಗಿ 9,72,000 ರೂಪಾಯಿ ಆಗುತ್ತೆ ಸರ್. ಓಕೆ, 9,72,000 9,72,000ಕ್ಕೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಆಗ್ಬೋದು ಅಥವಾ ಕಡಿಮೆ ಡೌನ್ ಪೇಮೆಂಟಲ್ಲಿ ಆಗ್ಬೋದು. Cars24 ಅಪ್ಲಿಕೇಶನ್ ಲಾಗಿನ್ ಆದರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಕಿಯಾ ಕ್ಯಾರೆನ್ಸ್ ತುಂಬಾ ಲಕ್ಸುರಿ ವೆಹಿಕಲ್ ಕಿಯಾದವ್ರದಲ್ಲಿ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು KA05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಅಲೋವಿಲ್ಸು, ಏರ್ ಬ್ಯಾಗು, ABS ಎಲ್ಲನೂ ಕೂಡ ಕಾಮನ್ ಫೀಚರು. ಅದು ಕೂಡ ಇದು ಫ್ಯಾಮಿಲಿ ಕಾರ್, 7 ಸೀಟರ್ ಅಲ್ಲ ಸರ್ ಇದು. ಓಕೆ, ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ 2022 ಕಿಯಾ ಕಾರ್ನಿಸ್ ಲಕ್ಸುರಿ ವರ್ಷನ್ 1.4 ಲೀಟ್ರು 7 ಸೀಟರ್ ಗಾಡಿ, ಮ್ಯಾನುವಲ್ ಗೇರ್ ಬಾಕ್ಸ್, ಬರೀ 15,000 ಓಡಿದೆ. ಫಸ್ಟ್ ಓನರ್ ಗಾಡಿ. 18,42,000 ಇದೆ ಮಾರ್ಕೆಟ್ ರೇಟು. ಡಿಸ್ಕೌಂಟ್ ಹೋಗಿ 17,47 ಆಗುತ್ತೆ ಸರ್. 17,47,000 ಅಂದರೆ 17,47,000. ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಸಿಗ್ಬೋದು, ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ಹೆಂಗೆ ಸರ್ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದರೆ Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇವೆಲ್ಲನೂ ಕೂಡ ನೀವು ಡೀಟೇಲ್ ಕೊಟ್ಟರೆ ಸಾಕು. ನಿಮ್ಗೆ ಅಲ್ಲೇ ಡಿಫಾಲ್ಟ್ ಆಗಿ ನಿಮಗೆ ತೋರಿಸುತ್ತೆ ಪ್ರೀ ಅಪ್ರೂವ್ಡ್ ಲೋನ್ ಎಷ್ಟಿರುತ್ತೆ, ಡೌನ್ ಪೇಮೆಂಟ್ ಎಷ್ಟಿರುತ್ತೆ, ಪ್ರತಿ ತಿಂಗಳು EMI ಎಷ್ಟು ಬರುತ್ತೆ, ಆ ಡೀಟೇಲ್ ಕೂಡ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಎಲ್ಲನೂ ಕೂಡ ತೋರಿಸ್ತು. ಈಗ ಹೋಂಡಾ ಕಂಪ್ನಿದು ಗಾಡಿ ತೋರಿಸ್ತಾ ಇದೀವಿ. ಯಾವುದಪ್ಪ ಇದೆ ಅಂದರೆ ಹೋಂಡಾ WRV. ಸೊ ನೀವು ನೋಡ್ತಾ ಇರ್ಬೋದು KA53 ಅಂದರೆ ಇದು ಕೂಡ ಬ್ಯಾಂಗ್ಳೂರ್ ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಅಲೋವಿಲ್ಸ್ ಇರುತ್ತೆ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಪವರ್ ವಿಂಡೋಸು, ಮತ್ತು ನಿಮಗೆ ಏರ್ ಬ್ಯಾಗ್ಸು, ABS ಇವೆಲ್ಲನೂ ಕೂಡ ಕಾಮನ್. ಜೊತೆಗೆ ನಿಮಗೆ ಸೂರ್ಯ ಚಾವಣಿ ಅಂದರೆ ಸನ್ ರೂಫು ಕೂಡ ಇರುವಂಥ ಗಾಡಿ. ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದ್ರ ಬಗ್ಗೆ ಡೀಟೇಲ್ ಇದು ಸರ್ 2017 ಹೋಂಡಾ WRV 1.2 ಲೀಟರ್ ಐವಿಟೆಕ್ ವರ್ಷನ್ VX ಮ್ಯಾನುವಲ್ ಟ್ರಾನ್ಸ್ಮಿಟ್ ಗಾಡಿ. ಓಕೆ, 46,000 ಓಡಿದೆ. ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್. 7,15,000 ರೂಪಾಯಿ ಇದೆ. ಡಿಸ್ಕೌಂಟ್ ಹೋಗಿ 6,92,000 ರೂಪಾಯಿ ಆಗುತ್ತೆ ಸರ್. ಓಕೆ, ಅದು ಪೆಟ್ರೋಲ್ ವೇರಿಯಂಟ್ ಐವಿಟೆಕ್ ಅಂದರೆ 6,92,000 ಅಂದರೆ 6,92,000 ಆಗುತ್ತೆ. ಇನ್ನೂ ಕೂಡ ನಿಮಗೆ ಇದರಲ್ಲಿ ಡೌನ್ ಪೇಮೆಂಟ್ ಎಷ್ಟು ಸರ್, ಪ್ರತಿ ತಿಂಗಳು EMI ಎಷ್ಟು ಬರುತ್ತೆ, ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ Cars24 ಅಪ್ಲಿಕೇಶನ್ ಲಾಗಿನ್ ಆದರೆ ಸಾಕು. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಲ್ಲೇ ಸಿಗುತ್ತೆ. ಮತ್ತು ಯಾವುದೇ ಕಾರ್ ಆದರೂ ಅಷ್ಟೇ ನಿಮಗೆ ಅಲ್ಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೂಡ ಬರುತ್ತೆ. ಅಂದರೆ ಕಾರ್ ಡೆಂಟ್ ಎಲ್ಲಾಗಿದೆ, ಸ್ಕ್ರ್ಯಾಚ್ ಎಲ್ಲಾಗಿದೆ, ಸೀಟ್ ಕವರ್ ಪೀಲ್ ಆಗಿದೆಯಾ, ಎಲ್ಲಾದರೂ ಏಟ್ ಬಿದ್ದಿದೆಯಾ, ಎಲ್ಲಾದರೂ ಪೇಂಟ್ ಹೋಗಿದೆಯಾ, ಎಲ್ಲಾದರೂ ರೀಪೇಂಟ್ ಮಾಡಿದಾರಾ, ಟೈರ್ ಕಂಡೀಷನ್ ಎಷ್ಟಿರುತ್ತೆ, ಎಲ್ಲನೂ ವರ್ಕ್ ಆಗ್ತಿದೆ, ವರ್ಕ್ ಆಗ್ತಿಲ್ಲ, ಈಗ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಸರ್. ಇವಾಗ Cars24 ನಾವು ಕಾರ್ ಏನಕ್ಕೆ ತೊಗೋಬೇಕು ಸರ್? ಸರ್ Cars24 ಅಲ್ಲಿ ಕಾರ್ ತಗೊಳ್ಳೋದಕ್ಕೆ ಸರ್ಟೈನ್ ರೀಸನ್ಸ್ ಇರುತ್ತೆ. ಸೊ ಫಸ್ಟ್ ಬಂದು ನಾವು ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ನಾವು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ನಮ್ಮದು 7 ದಿನ ಟ್ರಯಲ್ ಇರುತ್ತೆ ಸರ್. 7 days ಟ್ರಯಲಲ್ಲಿ ನಿಮಗೆ ನಾಟ್ ಸ್ಯಾಟಿಸ್ಫೈಡ್ ಎನಿ ರೀಸನ್ ಅಪ್ ಟು 500 ಕಿಲೋಮೀಟರ್ ಆರ್ 7 days ಟ್ರಯಲ್ ಫ್ರಮ್ ದ ಡೇಟ್ ಆಫ್ ಡೆಲಿವರಿ. ಬೇರೆ ಡೀಲರ್ಗಳ ಥರ ನಾವು ಕಾರ್ನ ಪುಷ್ ಮಾಡಿ ಹೊರಗಡೆ ಕಳಿಸೋದು, ನೀವು ಯಾರೋ ನಾವ್ಯಾರೋ ಅಂತ ಟ್ರೀಟ್ ಮಾಡೋದು, ಈ ಥರ ಎಲ್ಲ ಇರೋದಿಲ್ಲ. ಕಾರ್ ಸಕ್ಸಸ್ಫುಲ್ ಆಗಿ 7 ದಿನ ಟ್ರಯಲ್ ಮಾಡಿ ಬೇಡ ಅಂದರೆ ನೀವು ಗಾಡಿನ ವಾಪಸ್ ಕೊಡ್ಬೋದು. ಏನೂ ಕ್ವಶನ್ಸ್ ಕೇಳಲ್ಲ. ಜಸ್ಟ್ ನಾವು ಅದನ್ನು ಗಾಡಿನ ವಾಪಸ್ ತೊಗೊಳ್ತೀವಿ. ಲೋನ್ ಅಂಡರ್ ಹೋಗಿದ್ರೆ ನಿಮಗೆ ಡೌನ್ ಪೇಮೆಂಟ್ ರಿಟರ್ನ್ ಆಗುತ್ತೆ, ಅಗ್ರಿಮೆಂಟ್ ಫುಲ್ ಕ್ಯಾನ್ಸಲ್ ಆಗುತ್ತೆ, ಮತ್ತು ನಿಮಗೆ 7 days ಟ್ರಯಲ್ನ ನೀವು ಎಂಜಾಯ್ ಮಾಡ್ಬೋದು. ಅಲ್ಲೇ ನೀವು ಗಾಡಿನ ಬೇಕೋ ಬೇಡೋ ಅಂತ ಡಿಸಿಷನ್ ತೊಗೋಬೋದು. ಎರಡನೇದು ಬಂದು ಗಾಡಿ ಬಂದು ನಮ್ಮದು 140 ಕ್ವಾಲಿಟಿ ಚೆಕ್ ಆಗಿರುತ್ತೆ. 140 ಚೆಕ್ಕಲ್ಲಿ ನಾವು ಗಾಡಿ ಬಂದು ಮೇಜರ್ ಆಕ್ಸಿಡೆಂಟ್ ಇದೆಯಾ, ಮೈನರ್ ಇದೆಯಾ, ಅದನ್ನು ಕ್ಲೀನಾಗಿ ನಾವು ಫಸ್ಟು ಅನಲೈಸ್ ಮಾಡ್ತೀವಿ. ಸೊ ನಮ್ಮಲ್ಲಿ ನೋಡಿ ಎಂಜಿನು, ಗೇರ್ ಬಾಕ್ಸು, AC ಕಂಪ್ರೆಸರು, ಆಮೇಲೆ ನಿಮಗೆ ಸ್ಟೇರಿಂಗ್ ಸಿಸ್ಟಮು, ಚಾಸಿ ಎಲ್ಲ ಚೆಕ್ ಮಾಡ್ತೀವಿ. ಎಲ್ಲ ಚೆಕ್ ಮಾಡಿ ಗಾಡಿಯಲ್ಲಿ ಮೇಜರ್ ಆಕ್ಸಿಡೆಂಟ್ ಇಷ್ಟಿರೋ ಗಾಡಿಗಳನ್ನ ನಮ್ಮ ಬ್ರಾಂಚಲ್ಲಿ ತೊಗೊಳೋದಿಲ್ಲ. ನಮ್ಮ ಯಾವುದೇ ಬ್ರಾಂಚಲ್ಲಿ ನಿಮಗೆ ಆಕ್ಸಿಡೆಂಟ್ ಮೇಜರ್ ಆಗಿರೋ ಗಾಡಿ ಸಿಗೋದಿಲ್ಲ, ಮೇಜರ್ ಆಕ್ಸಿಡೆಂಟ್ ಆಗಿರೋ ಗಾಡಿ ಸಿಗೋದಿಲ್ಲ. ಸಣ್ಣ ಪುಟ್ಟ ಮೈನರ್ ಇರ್ಬೋದು, ಅದಕ್ಕೆ ನಾವು ಮೆನ್ಷನ್ ಮಾಡಿರ್ತೀವಿ. ಇಂಪರ್ಫೆಕ್ಷನ್ ಅಂಡರ್ ಮೆನ್ಷನ್ ಮಾಡಿರ್ತೀವಿ, ಡೆಂಟು ಸ್ಕ್ರಾಚಸ್ ಮೆನ್ಷನ್ ಮಾಡಿರ್ತೀವಿ. ಅದು ಎಕ್ಸ್ಟೀರಿಯರ್ ಪ್ಯಾನಲಲ್ಲಿ ಏನಾದರೂ ಇದ್ದರೆ ಅದನ್ನು ಮುಂಚೆನೇ ಮೆನ್ಷನ್ ಮಾಡಿರ್ತೀವಿ. ನೀವು ಕಸ್ಟಮರ್ಗಳು ಏನು ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಈ ಗಾಡಿ ತೊಗೋಬೇಕಾ ಬೇಡವಾ, ಇಷ್ಟು ಡೆಂಟ್ ಇದೆ, ಇಷ್ಟು ಸ್ಕ್ರಾಚಸ್ ಇದೆ, ಸೊ ಇದು ನಮಗೆ ಎಸ್ ಆರ್ ನೋ,
ಮತ್ತು ರೀಪೇಂಟಿಂಗ್ ಬಗ್ಗೆನೂ ಮೆನ್ಷನ್ ಮಾಡಿರ್ತೀವಿ, ಟೈರ್ದು ಪರ್ಸೆಂಟೇಜು ಮೆನ್ಷನ್ ಮಾಡಿರ್ತೀವಿ. ಸೊ ಇದೆಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು 70% ಅಪ್ಲಿಕೇಶನಲ್ಲೇ ಡಿಸೈಡ್ ಮಾಡ್ಬೋದು ಈ ಕಾರ್ ನನಗೆ ಬೇಕಾ ಬೇಡವಾ, ಮಾರ್ಕೆಟಲ್ಲಿ ಏನು ರೇಟ್ ಇದೆ, Cars24 ಏನು ರೇಟ್ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಡಿಸೈಡ್ ಮಾಡ್ಬೋದು ನೀವು. ಮೂರನೇದು ಬಂತು ಅಂದ್ರೆ ನಮ್ಮದು ವಾರಂಟಿ. ನಮ್ಮದು ಡಿಫಾಲ್ಟ್ ಆಗಿ ವಾರಂಟಿ ಎಂಜಿನ್, ಮ್ಯಾನುವಲ್ ಗೇರ್ ಬಾಕ್ಸ್, AC ಕಂಪ್ರೆಸರ್, ಎಲೆಕ್ಟ್ರಿಕಲ್ ಐಟಮ್ಸ್, ಮೆಕ್ಯಾನಿಕಲ್ ಐಟಮ್ಸ್ಗೆ 1 ಮಂತ್ ಡಿಫಾಲ್ಟ್ ವಾರಂಟಿ ಕೊಡ್ತೀವಿ. ಇನ್ ಕೇಸ್ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಬೇಕು, ಸರ್ ಯೂಸ್ಡ್ ಕಾರ್ ತೊಗೊಳ್ತಾ ಇದ್ದೀನಿ, ನನಗೊಂದು ಎಕ್ಸ್ಟೆಂಡೆಡ್ ವಾರಂಟಿ ಇರಲಿ ಅಂತ ಏನಾದರೂ ಡಿಸಿಷನ್ ಇದ್ದರೆ ಎಲ್ಲ ಕಾರ್ಗೂ ಆಲ್ಮೋಸ್ಟ್ 95% ಕಾರ್ಗಳಿಗೆ ನಾವು ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತಾ ಇದ್ದೀವಿ. ಕಸ್ಟಮರ್ಗೆ ಪೀಸ್ ಆಫ್ ಮೈಂಡ್, ಆರಾಮಾಗಿ ಮನೇಲಿ ಕೂತ್ಕೊಂಡು ವಾರಂಟಿ ಇದೆಯಪ್ಪ ನನ್ನ ಗಾಡಿಗೆ ಏನು ತೊಂದರೆ ಇಲ್ಲ ಅನ್ನೋದನ್ನು ಡಿಸಿಷನ್ ತೊಗೋಬೋದು. ಸೊ ಈ ಥರ ಮಾರ್ಕೆಟಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಇದು ಮಾಡ್ತಾ ಇದ್ದೀವಿ. ಮತ್ತು ನಮ್ಮದು ಲೋನ್ ಫೆಸಿಲಿಟಿ ಭಾಳ ಚೆನ್ನಾಗಿದೆ. ಸೊ ಕಸ್ಟಮರ್ಸು ಪ್ಯಾನು, ಆಧಾರ್, 6 ತಿಂಗಳು ಸ್ಟೇಟ್ಮೆಂಟು ನೇರೆಸ್ಟ್ ಹಬ್ಬಲ್ಲಿರುವ ಕಾರ್ ಅಡ್ವೈಸರಿಗೆ ಕೊಟ್ಟರೆ 1 ಅವರಲ್ಲಿ ಲೋನ್ ID ಜನರೇಟ್ ಆಗಿ ವಿತ್ ಲೋನ್ ಆಫರ್ ನಿಮ್ಮ ಕೈ ಕೊಡ್ತೀವಿ. ನೀವು ಓಕೆ ಅಂತ ಹೇಳಿದ್ರೆ 3 ಅವರಲ್ಲಿ ಸಮ್ ಕಸ್ಟಮರ್ಗೆ ಡೆಲಿವರಿ ಸಿಗ್ಬಿಡುತ್ತೆ, ಸಮ್ ಕಸ್ಟಮರ್ಗೆ 1 ಡೇ ಡಿಲೇ ಆಗ್ಬೋದು. ಸೊ ಯಾಕಂತ ಹೇಳಿದ್ರೆ ಆಫೀಸ್ ಫೋಟೋ, ಮನೆ ಫೋಟೋಸ್ ಎಲ್ಲ ಪಾಸ್ ಆಗಬೇಕಾಗತ್ತೆ. ಸೊ ಇದು ಬಂದು ಲೋನ್ದು ಪ್ರೊಸೆಸ್ ತುಂಬ ಈಸಿ ಇದೆ. ಸೊ 5 to 20% ಡೌನ್ ಪೇಮೆಂಟ್ ಕೆಲವು ಕಸ್ಟಮರ್ಸ್ಗೆ ಬರುತ್ತೆ, ಕೆಲವು ಕಸ್ಟಮರ್ಗೆ 0 ಡೌನ್ ಪೇಮೆಂಟ್ ಬರುತ್ತೆ. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಬಿಲ್ ಸ್ಕೋರ್, ಪ್ರೊಫೈಲ್, ಲಾಸ್ಟು ಯಾವ ಥರ ಲೋನ್ ತೊಗೊಂಡಿದ್ರು, ಹೋಮ್ ಲೋನ್ ಇತ್ತಾ, ಇವೆಲ್ಲ ನೋಡಿಕೊಂಡು ನಾವು ಒಂದು ಡಿಸಿಷನ್ ಇಮಿಡಿಯೇಟಾಗಿ ಹೇಳ್ತೀವಿ. ನಾವು ಇವತ್ತು ಹೇಳ್ತೀವಿ, ನಾಳೆ ಹೇಳ್ತೀವಿ ಅಂತ ಅಪ್ಲಿಕೇಶನ್ ತೊಗೊಳೋದು ಮ್ಯಾನುವಲ್ ಮೆಥಡ್ ನಮ್ಮ ಹತ್ರ ಇಲ್ವೇ ಇಲ್ಲ. ಎಲ್ಲ ಆನ್ಲೈನ್ ಮೆಥಡ್ಸ್. ಜಸ್ಟ್ ಪ್ಯಾನ್, ಆಧಾರ್, 6 ತಿಂಗಳು ಸ್ಟೇಟ್ಮೆಂಟ್ ಕೊಡ್ತಿದ್ದಂಗೆ ನಿಮ್ಮದು ಲೋನ್ ಡಿಸಿಷನ್ ಹೇಳ್ಬಿಡ್ತೀವಿ ಸರ್. ಓಕೆ. ಮತ್ತೆ ಬೆಂಗಳೂರಲ್ಲಿ ನಿಮ್ಮದು ಟೋಟಲ್ ಎಷ್ಟು ಯಾರ್ಡ್ಗಳಿದೆ ಸರ್? ಬೆಂಗಳೂರಲ್ಲಿ ಟೋಟಲ್ ಪ್ರೆಸೆಂಟ್ ನಮ್ಮದು 5 ಯಾರ್ಡ್ ಇದೆ. ಅದರಲ್ಲಿ 2 ಯಾರ್ಡ್ ಬಂದು SCB ಸೆಗ್ಮೆಂಟ್ ಸ್ಟೋರ್ಸ್, ಅಂದರೆ ನಮ್ಮ ಈ GT ಮಾಲ್ ಈ ಸ್ಟೋರ್ ಬಂದು SCB ಸ್ಟೋರ್ಸ್, ಗರುಡ ಮಾಲ್ ಬಂದು SCB ಸ್ಟೋರ್ಸ್. ಆಮೇಲೆ ಉಳಿದಿದ್ದೆಲ್ಲ ಹ್ಯಾಚ್ಬ್ಯಾಕ್ ಸಿಡಾನ್ ಸ್ಟೋರ್ಸ್ಗಳು ಬಂದು ನಿಮಗೆ ಜಕ್ಕೂರಲ್ಲಿದೆ, ನಿಮಗೆ ವೈಟ್ ಫೀಲ್ಡಲ್ಲಿದೆ, ಸಿಂಗ್ಸಂದ್ರದಲ್ಲಿದೆ. ಸೊ ಆ ಬ್ರಾಂಚಿಗೆ ವಿಸಿಟ್ ಮಾಡಿ ನೀವು ಅಲ್ಲಿ ಟೆಸ್ಟ್ ಡ್ರೈವ್ ನೋಡ್ಬೋದು. ಟೆಸ್ಟ್ ಡ್ರೈವ್ ನೋಡಿ ಸ್ಯಾಟಿಸ್ಫೈಡ್ ಆಯಿತು ಅಂದರೆ ಇಮಿಡಿಯೇಟಾಗಿ ನೀವು ಟೋಕನ್ ಅಡ್ವಾನ್ಸ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಮೂವ್ ಮಾಡ್ಬೋದು ಸರ್. ಓಕೆ. ಸೊ ನೋಡೋಣ ಸರ್, ನನ್ನ ಸಬ್ಸ್ಕ್ರೈಬರ್ ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ, ಸೊ ಖಂಡಿತವಾಗಿ ಬರ್ತಾರೆ. ಸೊ ಬಂದು ಟೆಸ್ಟ್ ಡ್ರೈವ್ ನೋಡಿ ಅವ್ರಿಗೆ ಯಾವ ಕಾರ್ ಬೇಕು ಖಂಡಿತವಾಗಿ ತಗೋತಾರೆ. ಇಷ್ಟೊತ್ತು ಸರ್ ನಿಮ್ಮ ಒಂದು ಸಮಯ ಕೊಟ್ಟು ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀರಾ, ಮತ್ತು ನಿಮ್ಮ Cars24 ಕಾರ್ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಜೆನ್ಯೂನ್ ಆಗಿ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಸೊ ನನ್ನ ಕಡೆಯಿಂದ ಮತ್ತು ನನ್ನ ಒಂದು ಚಂದದಾರ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.